ಕಂಗ್ರ್ಯಾಚುಲೇಷನ್ಸ್ ಇಂಡಿಯನ್ಸ್, ನಾವು ಅಭಿವೃದ್ಧಿ ಪಥದ ಸಾಗ್ತಾ ಇದೀವಿ. ಹೆಂಗೆ ಅಂತ ಹೇಳ್ತೀರಾ? ನೋಡ್ಬೋದು, ನಮ್ಮ ಸುಪ್ರೀಂ ಕೋರ್ಟ್ ಇವಾಗ ಅರಾವಳಿ ಬೆಟ್ಟಗಳು ಅಂತ ನಾವೇನ್ ಚಿಕ್ಕ ವಯಸ್ಸಿಂದ ಓದ್ಕೊ ಬಂದಿದ್ವಲ್ಲ, ಆ ಒಂದು ಪ್ರದೇಶವನ್ನ ಇವಾಗ ಸಂಪೂರ್ಣವಾಗಿ ಅಭಿವೃದ್ಧಿ ಹತ್ರ ಸಾಗಿಸ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿರುವಂತಹ ಸಸ್ಯ ಸಂಕುಲ, ಪ್ರಾಣಿ ಸಂಕುಲ, ಜೀವ ಸಂಕುಲ ಎಲ್ಲವನ್ನ ನಾಶ ಮಾಡೋದಕ್ಕೆ ಅವಕಾಶ ಕೊಟ್ಬಿಟ್ಟಿದೆ. ಏನ್ ವಿಚಾರ ಅಂತ ಹೇಳ್ತೀರಾ? ಅಲ್ಲಿ ಏನಿಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಪೋಸಲ್ ನ ಕೋರ್ಟ್ ಮುಂದೆ ಇಡುತ್ತೆ ಸರ್ಕಾರ. ಅದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಬಿಟ್ಟು ಸುಮಾರು ಅಲ್ಲಿ ಒಂದು 12,081 ಬೆಟ್ಟಗಳಿದಾವೆ. ಅದರಲ್ಲಿ 100 ಮೀಟರ್ಗಿಂತ ಯಾವ್ದಾವ್ದು ಹೆಚ್ಚಿದೆಯಲ್ಲ, ಹೈಟ್ ಇದೆಯಲ್ಲ, ಅಂಥ ಬೆಟ್ಟಗಳಷ್ಟೇ ಅರಾವಳಿ ಪರ್ವತ ಶ್ರೇಣಿಗಳು ಅಂತ ಕರ್ಸ್ಕೊಳುತ್ತೆ. ಇನ್ ಮಿಕ್ಕಿದ್ದನ್ನೆಲ್ಲ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಆ ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲಾನು ಕೊಚ್ಚಿ ಕೊಲೆ ಮಾಡ್ಬಿಟ್ಟು ನೀವು ಆರಾಮಾಗಿ ಗಣಿಗಾರಿಕೆ ಮಾಡಿ, ಆರಾಮಾಗಿ ಕನ್ಸ್ಟ್ರಕ್ಷನ್ಸ್ ಮಾಡಿ, ಅಭಿವೃದ್ಧಿ ಪಥದ ಹತ್ರ ನಮ್ಮ ದೇಶವನ್ನ ಕೊಂಡೊಯ್ರಿ ಅಂತ ಅಂದ್ಬಿಟ್ಟು ಒಪ್ಪಿಗೆ ಕೊಟ್ಟಿದೆ. ಕೊಟ್ಟಾದ್ಮೇಲೆ ಇವಾಗ ಏನಿಲ್ಲ, ನಮ್ಮ ಸರ್ಕಾರಗಳೇನ್ ಮಾಡತ್ತೆ ಅಂದ್ರೆ ನಮ್ಮ ದೇಶವನ್ನ ಕೋಟಿ ಕೋಟಿ ಲೂಟಿ ಮಾಡಿ ಬೇರೆ ಕಡೆ ಎಸ್ಕೇಪ್ ಆಗಿರುವಂತಹ ಅದಾನಿ ಅಂತವ್ರಿಗೆಲ್ಲ ಮಾರಾಟ ಮಾಡಕ್ಕೆ ಮುಂದಾಗಿದೆ. ಸೊ ಅಲ್ಲಿರುವಂತಹ ಸಸ್ಯ ಸಂಕುಲ, ಪ್ರಾಣಿ ಸಂಕುಲ ಎಲ್ಲಾನು ನಾಶ ಆಗಿ ಕಿತ್ತು ಹೊಗ್ದಾಕೊಂಡು ಹೋಗುತ್ತೆ. ಈಗ ಆಲ್ರೆಡಿ ಪಾಪ ನಮ್ಮ ದೇಶದಲ್ಲಿ ಎಲ್ಲಾದ್ರೂ ಉಸಿರಾಟಕ್ಕೆ ಸಮಸ್ಯೆ ಆಗ್ತಿದ್ಯಾ? ಪಾಪ ದೆಹಲಿಲಿ ಬೇರೆ ಹೋರಾಟ ಮಾಡಿದವ್ರಿಗೆ ಎಂತ ಪರಿಸ್ಥಿತಿ ಬಂತಲ್ವಾ? ಸೊ ಮುಂದೊಂದಿನ ನಮಗೂ ಅಂತ ಪರಿಸ್ಥಿತಿ ಬರೋದ್ರಲ್ಲಿ ಏನು ದೂರ ಇಲ್ಲ, ಆದಷ್ಟು ಬೇಗ ಬರುತ್ತೆ. ಸೊ ನಾವು ಅಯ್ಯೋ ನಮ್ಗೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಏನಾದ್ರೂ ಮಾಡಿ ಅಂತ ಹೋರಾಟ ಮಾಡಕ್ ಮುಂದಾಗಿ ಅವ್ರ ಹತ್ರ ಅಯ್ಯೋ ಹೋರಾಟ ಮಾಡಕ್ ಬಂದ್ರಲ್ಲ ಅಂತ ಅಂದ್ಬಿಟ್ಟು ಕಾಲಲ್ಲಿ ಕೈಯಲ್ಲಿ ಲಾಟಿಲಿ ಎಲ್ಲ ತುಳಿಸ್ಕೊಂಡಂತ ಕಾಲನು ಕೂಡ ಹತ್ರ ಬರ್ತಿದೆ. ಅಂತ ಕಾಲಕ್ಕೋಸ್ಕರ ನಾವು ವೇಟ್ ಮಾಡಬೇಕು. ಅದು ನೋಡಿ, ದೆಹಲಿಯಿಂದ ಸ್ಟಾರ್ಟ್ ಆಗಿ ಹರಿಯಾಣ, ರಾಜಸ್ಥಾನ, ಗುಜರಾತ್ ವರೆಗೂ ಇರುವಂತಹ ಸುಮಾರು ಒಂದು 670 ಕಿಲೋಮೀಟರ್ ಅಷ್ಟು ಇರುವಂತಹ ಆ ಅರಾವಳಿ ಬೆಟ್ಟಗಳಲ್ಲಿ ಸುಮಾರು ಒಂದು 12,081 100 ಮೀಟರ್ಗಿಂತ ಜಾಸ್ತಿ ಇದೆ. ಒಂದು 12,081 ಬೆಟ್ಟಗಳೇನಿದೆಯಲ್ಲ, ಅದು ಒಟ್ಟಾರೆಯಾಗಿ ಇರುವಂತದ್ದು. ಅದರಲ್ಲಿ 1,048 ಬೆಟ್ಟಗಳು 100 ಮೀಟರ್ಗಿಂತ ಜಾಸ್ತಿ ಇರುವಂತದ್ದು. ಅದಷ್ಟೇ ಉಳ್ಕೊಳ್ಳುತ್ತೆ. ಅಂದ್ರೆ 1,048 ಬೆಟ್ಟಗುಡ್ಡಗಳಷ್ಟೇ ಉಳ್ಕೊಳ್ಳುತ್ತೆ. ಇನ್ನ ಮಿಕ್ಕಿದ್ದು ಸುಮಾರು ಒಂದು 90% ಜಾಸ್ತಿ ಬೆಟ್ಟಗಳು ಅದು ಅರಾವಳಿ ಪ್ರದೇಶ ಅಂತ ಕರ್ಸ್ಕೊಳ್ಳಲ್ಲ. ಅಲ್ಲಿ ಆರಾಮಾಗಿ ಗೌರ್ಮೆಂಟ್ ಏನ್ ಮಾಡಿದೆ, ಲೂಟಿಕೋರರಿಗೆ, ಅದೇ ದರೋಡೆಕೋರರಿಗೆ, ನಮ್ಮ ದೇಶವನ್ನ ತಾವೇ ಇಂಡೈರೆಕ್ಟ್ ಆಗಿ ನಮ್ಮ ದೇಶದ ಸರ್ಕಾರವನ್ನ ಆಳ್ತಿರುವಂತಹ ಲೂಟಿಕೋರರಿಗೆ ಮಾರಾಟ ಮಾಡಕ್ ಮುಂದಾಗ್ಬಿಟ್ಟಿದೆ. ಸೊ ಅವರೆಲ್ಲ ಬಂದು ಎಷ್ಟೇ ಆದ್ರೂ ಅವರು ಹೆಲ್ಪ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನೆಕ್ಸ್ಟ್ ಇಲ್ಲಿ ಏನು ಗೆಲ್ಲೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ದುಡ್ಡು ಯಾರು ಕೊಡಲ್ವಲ್ಲ, ಅವ್ರ ಮಾತಿಗೆ ಒಗ್ಗಿ ಇವಾಗ ಇಡೀ ಎಲ್ಲವನ್ನು ಮಾರಕ್ ಮುಂದಾಗಿದ್ದಾರೆ. ಸೊ ನಮ್ಮ ಫ್ಯೂಚರು ನಮ್ಮ ಕಣ್ಣೆದ್ರಿಗೆ ಕಾಣಿಸ್ತಾ ಇದೆ. ಮುಂದೊಂದಿನ ಶ್ರೀಮಂತರೆಲ್ಲ ಆಕ್ಸಿಜನ್ ಏನಾದ್ರೂ ಉಸಿರಾಡಕ್ಕೆ ತೊಂದರೆ ಆಯ್ತು ಅಂದ್ರೆ ಆಕ್ಸಿಜನ್ ದುಡ್ಡು ಕೊಟ್ಟು ತಗೊಳ್ತಾರೆ. ನಾವೇನಿಲ್ಲ, ಉಸಿರು ಕಟ್ಕೊಂಡು ಸಾಯ್ಬೇಕು ಅಷ್ಟೇ. ಇನ್ ಕೇಸ್ ನೀನೇನಾದ್ರೂ ಕೇಳಕ್ ಹೋದ್ರೆ, ಅಂದ್ರೆ ಉಸಿರು ಕಟ್ಕೊಂಡು ಸಾಯ್ತಿದ್ವಿ, ದಯವಿಟ್ಟು ನಮ್ಗೆ ಗಿಡ ನೆಡಿ, ಮರ ನೆಡಿ, ನಮಗೆ ಕಾಡ್ಬೇಕು ಅಂತ ಕೇಳಕ್ ಹೋದ್ರೆ ನೀನ್ ತುಳಿದು ಅಲ್ಲೇ ಸಾಯಿ ಅಂತ ಸಾಯಿಸುವಂತಹ ಕಾಲನೂ ಕೂಡ ಬರುತ್ತೆ. ಇಂಥ ದಿನಗಳೇನು ದೂರ ಇಲ್ಲ. ಸೊ ಅಭಿವೃದ್ಧಿ ಪಥದ ಹತ್ರ ಸಾಕ್ತಿದೀವಿ. ನೋಡಿ, ನಾವು ಇರೋಂತಹ ಸಸ್ಯ ಎಲ್ಲ ಸಮೃದ್ಧಿಯಿಂದ ಕೂಡಿರುವಂತಹ ಸಂಪತ್ತನ್ನೆಲ್ಲ ನಾಶ ಮಾಡಿಕೊಂಡು ಕೈಗಾರೀಕರಣ ಮಾಡೋದು, ಮೈನಿಂಗ್ ಮಾಡೋದು, ಅಥವಾ ಬೇರೆ ಬೇರೆ ಕನ್ಸ್ಟ್ರಕ್ಷನ್ಸ್ ಗಳನ್ನ ಹೆಚ್ಚು ಮಾಡ್ಕೊಳ್ಳೋದು, ಇದೇ ನಮ್ಮ ಅಭಿವೃದ್ಧಿ, ಇದೇ ನಮಗೆ ಬೇಕಾಗಿರೋದು. ಆಯ್ತಾ? ಒಟ್ಟು ಇನ್ ಕೇಸ್ ಹುಷಾರ ಮೇಲೆ ಇದನ್ನ ಯಾರು ಪ್ರಶ್ನೆ ಮಾಡ್ಬಿಡಿ. ಇನ್ ಕೇಸ್ ನೀವು ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳು, ಧರ್ಮದ್ರೋಹಿಗಳಾಗ್ಬಿಡ್ತೀರಾ. ಆಯ್ತಾ? ಏನಾದ್ರೂ ಆಗ್ಲಪ್ಪ, ಇಂಥದ್ರ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ಬಿಡಿ. ಪಾಪ 1.5 ಮಿಲಿಯನ್ ವರ್ಷಗಿಂತ 1.5 ಮಿಲಿಯನ್ಗಿಂತ ಹೆಚ್ಚು ವರ್ಷಗಳ ಕಾಲ ಅದು ಸೃಷ್ಟಿಯಾದಂತಹ ಅರಾವಳಿ ಪರ್ವತಗಳನ್ನ ಕೊಚ್ಚಿ ಕೊಲೆ ಮಾಡಕ್ ಮುಂದಾಗಿದ್ದಾರೆ. ಸೊ ಈಗಲೂ ನಮ್ಮ ಜನ ಅದಕ್ಕೆ ಸಪೋರ್ಟ್ ಮಾಡಕ್ ಮುಂದಾಗಿದ್ದಾರೆ. ದೇಶದ ಅಭಿವೃದ್ಧಿ ಇಂಪಾರ್ಟೆಂಟ್. ಅದರಲ್ಲಿ ಒಂದಷ್ಟು ಇನ್ ಕೇಸ್ ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಧರ್ಮದ ಬಗ್ಗೆ ಮಧ್ಯದಲ್ಲಿ ಬೆಂಕಿ ಹಚ್ಚಿ ಅಲ್ಲಿ ಏನಾದ್ರು ಒಂದು ಮಾಡೋಣ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಬಾಯ್.